ಒಮ್ಮೆ ಒಂದು ಸುಂದರವಾದ ಹೂವಿನ ತೋಟದಲ್ಲಿ ಸೋಮಾರಿ ಚಿಟ್ಟೆ ಒಂದು ಇತ್ತು. ಅದರ ಹೆಸರು ಲಾಲಿ. ಲಾಲಿ ಬಹಳ ಸುಂದರವಾಗಿತ್ತು. ಅದರ ರೆಕ್ಕೆಗಳು ನೀಲಿ ಮತ್ತು ಹಳದಿ ಬಣ್ಣಗಳಿಂದ ಅಲಂಕೃತವಾಗಿದ್ದವು. ಆದರೆ ಲಾಲಿ ಬಹಳ ಸೋಮಾರಿ. ಬೆಳಗ್ಗೆ ಸೂರ್ಯನ ಕಿರಣಗಳು ಬೀಳುತ್ತಿದ್ದಂತೆ ಇತರ ಚಿಟ್ಟೆಗಳು ಹಾರಿ ಹೂವುಗಳಿಂದ ಹೂವುಗಳಿಗೆ ಹೋಗಿ ಮಕರಂದ ಸಂಗ್ರಹಿಸುತ್ತಿದ್ದವು. ಆದರೆ ಲಾಲಿ ಮಾತ್ರ ತನ್ನ ಎಲೆಯ ಮೇಲೆ ಮಲಗಿಕೊಂಡು ಇಂದು ಏನೂ ಮಾಡಬೇಕಾಗಿಲ್ಲ, ನಾಳೆ ಮಾಡೋಣ ಎಂದು ತನ್ನನ್ನು ತಾನೇ ಸಮಾಧಾನಪಡಿಸುತ್ತಿತ್ತು. ಒಂದು ದಿನ ತೋಟದ ರಾಣಿ ಚಿಟ್ಟೆ ಮಲ್ಲಿಕಾ ಬಂದು ಲಾಲಿಯನ್ನು ಕರೆಯಿತು. ಲಾಲಿ, ನಾವೆಲ್ಲರೂ ದೂರದ ಹೂವಿನ ತೋಟಕ್ಕೆ ಹೋಗುತ್ತಿದ್ದೇವೆ. ಅಲ್ಲಿ ವಿಶೇಷ ಮಕರಂದವಿದೆ. ನೀನು ಬಾ ಎಂದು ಹೇಳಿತು. ಲಾಲಿ ಸೋಮಾರಿಯಂತೆ, ಅಯ್ಯೋ, ಅಷ್ಟು ದೂರ ಹಾರಲು ನನಗೆ ಸೋಜಿಗವಾಗುತ್ತದೆ. ನೀವು ಹೋಗಿ ಬನ್ನಿ ಎಂದು ಹೇಳಿ ಮತ್ತೆ ಮಲಗಿಕೊಂಡಿತು. ಇತರ ಚಿಟ್ಟೆಗಳು ಹಾರಿ ಹೋದವು. ಲಾಲಿ ಒಂಟಿಯಾಗಿ ಉಳಿಯಿತು. ಸ್ವಲ್ಪ ಸಮಯದ ನಂತರ ಮಳೆ ಬರಲಾರಂಭಿಸಿತು. ಲಾಲಿ ತನ್ನ ಎಲೆಯನ್ನು ಬಿಟ್ಟು ಎಲ್ಲಿಯೂ ಹೋಗಲಾರದೆ ಒದ್ದೆಯಾಗುತ್ತಾ ಗಾಬರಿಯಾಯಿತು. ಓಹ್, ನಾನು ಇತರರೊಂದಿಗೆ ಹೋಗಿದ್ದರೆ ಈಗ ಸುರಕ್ಷಿತವಾಗಿ ದೂರದ ಗುಹೆಯಲ್ಲಿ ಇರುತ್ತಿದ್ದೆ ಎಂದು ಚಿಂತಿಸಿತು. ಮಳೆ ನಿಂತ ನಂತರ ಲಾಲಿ ಹಸಿದು ಬಳಲಿ ಹೋಯಿತು. ತೋಟದಲ್ಲಿ ಉಳಿದ ಹೂವುಗಳಲ್ಲಿ ಮಕರಂದವೂ ಇರಲಿಲ್ಲ. ಅದು ತನ್ನ ಸೋಮಾರಿತನದಿಂದ ತುಂಬಾ ಪಶ್ಚಾತ್ತಾಪ ಪಟ್ಟಿತು. ಅಷ್ಟರಲ್ಲಿ ಒಂದು ಹಳೆಯ ಚಿಟ್ಟೆ ಚಂದ್ರ ಬಂದಿತು. ಅದು ಲಾಲಿಯನ್ನು ನೋಡಿ, ಮಗು, ಸೋಮಾರಿತನವು ಯಾವುದೇ ಉಪಯೋಗವನ್ನು ನೀಡುವುದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಕೆಲಸ ಮಾಡುತ್ತಾ ಹೋದರೆ ದೊಡ್ಡ ಕೆಲಸಗಳು ಸುಲಭವಾಗುತ್ತವೆ ಎಂದು ಹೇಳಿತು. ಚಂದ್ರ ಲಾಲಿಗೆ ಕೆಲವು ಹೂವುಗಳನ್ನು ತೋರಿಸಿ ಮಕರಂದ ಸಂಗ್ರಹಿಸಲು ಸಹಾಯ ಮಾಡಿತು. ಲಾಲಿ ಮೊದಲ ಬಾರಿಗೆ ತನ್ನ ರೆಕ್ಕೆಗಳನ್ನು ಪೂರ್ಣವಾಗಿ ಬಡಿದು ಹಾರಿ ಹೂವುಗಳಿಗೆ ಹೋಗಿ ಮಕರಂದ ಕುಡಿಯಿತು. ಅದಕ್ಕೆ ತುಂಬಾ ಸಂತೋಷವಾಯಿತು. ಮರುದಿನ ಬೆಳಗ್ಗೆ ಲಾಲಿ ಎಲ್ಲರಿಗಿಂತ ಮೊದಲು ಎದ್ದು ಹೂವುಗಳಿಗೆ ಹೋಗಲು ತಯಾರಾಯಿತು. ಕೆಲವು ದಿನಗಳ ನಂತರ ಮತ್ತೊಂದು ದೊಡ್ಡ ಪ್ರಯಾಣಕ್ಕೆ ಎಲ್ಲಾ ಚಿಟ್ಟೆಗಳು ಹೊರಡುವಾಗ ಲಾಲಿ ಮುಂದೆ ನಿಂತು, ಬನ್ನಿ, ಇಂದು ನಾನು ನಾಯಕಿಯಾಗಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿತು. ಎಲ್ಲರೂ ಲಾಲಿಯ ಬದಲಾವಣೆಯನ್ನು ನೋಡಿ ಸಂತೋಷಪಟ್ಟರು. ನೀತಿ: ಸೋಮಾರಿತನವು ನಮ್ಮನ್ನು ಹಿಂದೆ ತಳ್ಳುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವುದರಿಂದಲೇ ಜೀವನದಲ್ಲಿ ಸುಖ ಮತ್ತು ಯಶಸ್ಸು ಸಿಗುತ್ತದೆ.